ನಾನು ಏನು ಮಾಡಿದ್ರು ನಾನು ನಡೀತೈತೆ. ಇನ್ನೇನು ಇವಳಿನ್ನೇನು ಬರಲ್ಲ ನನ್ನ ಸುದ್ದಿಗೆ ಅನ್ಕೊಬಿಟ್ಟವಳು. ಬಿಡು, ಏನೋ ಇವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವಳು. ರೀತಾ, ರೀತಾ, ರೂಪ ಬಂದ? ಏನಂದ್ಲ ಮನೆ ಆಳಿ? ಸಿಕ್ಕಿದ್ಲ ಮನೆ ಆಳಿ? ಸಿಕ್ಕಿದ್ಲು, ಸರಿಯಾಗಿ ಬಾರ್ಸ್ ಬಂದಿದ್ದೀವಿ. ಯಾತ ರೋಗ ಬಂದೈತಂತ ಅವಳಿಗೆ. ಯಾತ ಆಗೈತಂತೆ, ಅದಕ್ಕೆ ಇಬ್ಬರು ಸರಿಯಾಗಿ ಇಟ್ಕೊಂಡು ಬಾರಿಸ್ ಬಂದಿದ್ದೀವಿ ನೋಡು. ಅದಕ್ಕೆ ನಮ್ಮಮ್ಮನಿ ಅಮ್ಮ ಇನ್ಮೇಲಿಂದ ಇಲ್ಲೇ ಇದ್ದು ಸರಿಯಾಗಿ ಬುದ್ಧಿ ಕಲ್ಸನ ಅವಳಿಗೆ ಅಂತ ಹೇಳ್ತಾ ಇದ್ದಾಳೆ. ನಾನು ಅದಕ್ಕೆ ಹೇಳಿದ್ದುರಪ್ಪ. ನಿಮ್ಮ ಅಣ್ಣನ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು ಇನ್ನೊಂದು ಮದುವೆ ಮಾಡಿ ಅವಳ ಕಣ್ಣೆದ್ರಿಗೆ ನೀವು ಚೆನ್ನಾಗಿರ್ಬೇಕು. ಅಲ್ಲ, ಅವಳು ಹೆಂಗೆ ಮದುವೆ ಆದ್ಲೋ ಹಂಗೆ ಇಲ್ಲೇ ಇದ್ಬಿಡಿ ನೀವೂ. ಇಲ್ಲೇ ಇದ್ರೇನೆ ಗೊತ್ತಾಗುತ್ತೆ ಅವಳಿಗೆ. ನಾನು ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ರೂಪನ್ಗೂ ರೀತನ್ಗೂ ಹೇಗೆ ಪರಿಚಯ ಅಂತ ನೋಡ್ತಾ ಇದ್ದೆ. ನಾನು ಇವಳು ಫ್ರೆಂಡೇನೆ, ಆದರೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಮಂಜಾಂಟಿಂಗೆ ಕೇಳ್ಬಿಟ್ಟು ಅವ್ರ ಅತ್ತೆ ಹತ್ರನ ನಂಬರ್ ಇಸ್ಕೊಂಡಾಗ ಆವಾಗ ರೂಪ ಅಂತ ಗೊತ್ತಾಯಿತು. ಇವಳು ನನಗೆ ಮುಂಚೆನೇ ಪರಿಚಯ ಇದ್ಲು. ನಮ್ಮ ತವ್ರ ಮನೆಯಲ್ಲಿ ಇವ್ರ ಆಂಟಿಯವರು ಇದ್ದಾರೆ. ಇವಳು ಅಲ್ಲಿಗೆ ಬರ್ತಾ ಇದ್ಲು ಆಂಟಿ ಮನೆಗೆ. ಅವಾಗ ನಾವಿಬ್ಬರು ಫ್ರೆಂಡ್ ಆಗಿದ್ವಿ. ಅದಕ್ಕೆ ನಾವು ವಿಜಯ್ ಏನಾದರೂ ಬುದ್ಧಿ ಕಲಿಸ್ಬೇಕಂದ್ರೆ ಈ ರೂಪನೇ ಸರಿಯಾಗಿ ಬುದ್ಧಿ ಕಲಿಸೋದು ಇವಳು. ಕುತ್ಕೋ ರೂಪ, ಬಾರಂಟಿ ಕುತ್ಕೋ, ಬಾ. ಎಷ್ಟು ಅಂದಿದ್ದೀವಿ ರೀತಾ ಇವಳ ಕಾಲದಲ್ಲಿ ನಾವು. ನಮ್ಮ ಅಣ್ಣ ಅಂತೂ ಯಪ್ಪ ಏನರ ಬಗ್ಗೆನೂ ಆಸೆ ಇಲ್ಲ, ಹಂಗಾಗ್ಬಿಟ್ಟವನೇ ನಮ್ಮ ಅಣ್ಣ. ಅಯ್ಯೋ, ನಮ್ಮ ಅಣ್ಣನ ನೋಡ್ಬಿಟ್ರೆ ಅಯ್ಯೋ ಅನ್ಸುತ್ತೆ ಕಣೆ. ಎಂಥ ಒಳ್ಳೆ ಮನುಷ್ಯನ ಇವಳ ಕಾಲದಲ್ಲಿ ಹೆಂಗೆ ಹಾಳು ಮಾಡಿಬಿಟ್ಲಪ್ಪ ಅಂತ ಅನ್ಸುತ್ತೆ ಕಣೆ. ಅಷ್ಟು ಬೇಜಾರಾಗುತ್ತೆ ನನಗೆ. ನಾನಂತೂ ಸುಮ್ಮನೆ ಬಿಡೋದಿಲ್ಲ. ಇವಳಿಗೆ ಏನಾದರೂ ಒಂದು ಎರಡರಲ್ಲಿ ಒಂದು ಗತಿ ಕಾಣಿಸೋವರೆಗೂ ನಾನು ಸುಮ್ಮನೆ ಬಿಡೋದಿಲ್ಲ ಕಣೆ ರೀತಾ. ಏನು ಆಡ್ತಾಳೆ ಯಪ್ಪ, ಸ್ವಲ್ಪ ಮರ್ಯಾದೆ ಇಲ್ದಂಗೆ ಆಡ್ತಾಳಲ್ಲೇ. ನಾನು ಅವಾಗಲೇ ಇವಳಿಗೆ ಯಾವಾಗಲೂ ಬುದ್ಧಿ ಕಲಿಸ್ತಿದ್ದೆ, ಅವಾಗಲೇ ಸರಿಯಾಗಿ ಬಳಸ್ತಿದ್ದೆ. ನಮ್ಮ ಅಣ್ಣ ಇದಾನಲ್ಲ, ಸುಮ್ಮನಿರಮ್ಮ, ಸವಾಸ ಬೇಡ, ಸುಮ್ಮನಿರಮ್ಮ ಅಂದು ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ನಾನು ಇಷ್ಟು ದಿನ ಸುಮ್ಮನಿದ್ದೆ. ನಾನು ಬಡ್ಕಂಡೆ, ಕೊಡಬೇಡ ಕಣೋ ಆಸ್ತಿ ಎಲ್ಲನ ಅಂತ. ಕೊಡಲೇಬೇಕು ಅಂತ ಕೊಟ್ಬಿಟ್ಟ. ಎಷ್ಟೇ ಅಂದ್ರೂ ನಾವು ಕೊಡಲ್ಲ ಅಂತ ಹೇಳಿ ಸ್ವಲ್ಪ ಏನಾದರೂ ನಾವು ಉಳಿಸ್ಕೋಬೇಕಾಯ್ತು. ಕೊಡಬಾರ್ದಾಗಿತ್ತು ಅವಳಿಗೆ ಅಷ್ಟೊಂದು. ಕೊಟ್ಟಿರೋದಕ್ಕೆ ಮತ್ತು ಇವತ್ತು ಇಷ್ಟೊಂದು ಅವಳು ಮೆರಿತಾ ಇರೋದು. ಏನು ಇಲ್ಲ ಅಂದರೆ ನಮ್ಮ ಆಸ್ತಿ ತೊಗೊಂಬಂದು ಇಲ್ಲಿ ಮೆರಿತಾ ಇದ್ದಾಳೆ ರೀತಾ ಅವಳು. ಅದಿಲ್ಲ ಅಂದರೆ ಏನು ಮೆರಿಯೋಳು ಅವಳು? ಇವಾಗ ಬಿಡು, ನನ್ನ ಹತ್ರ ಆಸ್ತಿ ಐತೆ ಅಂತ ಇದ್ಲು. ಅದನ್ನು ಮಾರೋಕ್ಕೆ ಯಾವಾಗಲೂ ಇದು ಮಾಡೋಳು. ಇವಾಗ ಯಾವುದಾದ್ರೂ ದುಡ್ಡು ಬಂತಲ್ಲ, ಅದಕ್ಕಿದ್ದು ಅವಳು ನಡೆಯೋಕ್ಕಾಗ್ತಿಲ್ಲ. ಇವ್ರನ್ನೆಲ್ಲನ ನೀನೇನೆ ಕರ್ಸಿದ್ದಿಲ್ಲಿಗೆ? ನೀನೇ ಅಂತ ಗೊತ್ತಾಯಿತು. ಅದಕ್ಕೇ ನನಗೆ ಯಾರು ಹೇಳವ್ರೆ ಇದೆಲ್ಲ ಅಂತ ನನಗೆ ಅನುಮಾನ ಇತ್ತು ಕಣೆ ನಿನ್ನ ಮೇಲೆ. ನೀನೇ ಮಾಡಿರೋದು ಅಂತ ಹೇಳಿ ಗೊತ್ತು ನನಗೆ, ಕೆಲಸ ನೀನೇ ಮಾಡಿರೋದು ಅಂತ ಹೇಳಿ. ನಾನೇ ಕಣೆ ಕರೆಸಿದ್ದು. ನಾನು ರೂಪ ಫ್ರೆಂಡು. ರೂಪ ಇನ್ಮೇಲಿಂದ ಇಲ್ಲೇ ಇರ್ತಾಳೆ. ನೀನು ಏನು ಆಟ ಆಡಿದ್ರು ಇನ್ಮೇಲೆ ನಡೆಯೋದಿಲ್ಲ ನೋಡಿ. ನಾನೇ ಕರೆಸಿದ್ದೀನಿ ರೂಪನ. ಅದ್ರಲ್ಲಿ ಬಚ್ಕೊಳ್ಳೋ ಅಂಥದ್ದೇನಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ನಾನೇ ಕರೆಸಿದ್ದು. ರೂಪ ಬಾರೆ, ಇಲ್ಲಿ ತುಂಬ ಮೆರಿತಾ ಇದ್ದಾಳೆ. ಕಂಡರ ಆಸ್ತಿ ಒತ್ಕೊಂಡ್ಬಂದು ಕಂಡರ್ಗೆ ಮೋಸ ಮಾಡಿಬಂದು ಕಂಡರ ಆಸ್ತಿ ತೊಗೊಂಬಂದು ಇಲ್ಲಿ ಮೆರಿತಾ ಇದ್ದಾಳೆ. ಬಾರೆ ರೂಪ ಅಂತ ಹೇಳಿ ನಾನೇ ಕರೆಸಿರೋದು. ಈ ರೂಪನ ಏನು ಮಾಡ್ಕೊಂತೀಯ ಇವಾಗ? ನೀನು ಹೆಂಗೆ ನಮ್ಮ ಮನೆಗೆ ಮೀನನ್ನು ಕರೆಸಿದೆಯೋ ಹಂಗೆ ನಾನು ಇವಾಗ ಇಲ್ಲಿಗೆ ಇವ್ರನ್ನ ಕರೆಸ್ತೀನಿ. ನೋಡ್ತೀರಿ ಇನ್ಮೇಲಿಂದ ನಿಂದೇನು ನಡೆಯೋದಿಲ್ಲ. ನೀನೇನಾದರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬೇಕು ಅಷ್ಟೇ. ಬಾಯಲ್ಲಿ ಬೆಳ್ಳಿಟ್ಕೊಂಡು ಸುಮ್ಮನೆ ಆಗಬೇಕು. ಏನು ಮಾತಾಡಿದ್ರು ನಡೆಯಲ್ಲ, ಏನು ಮಾಡಿದ್ರು ನಡೆಯೋದಿಲ್ಲ. ಆಸ್ತಿ ಐತೆ ಅಂತ ಮೆರಿತಾ ಇದೆಯಲ್ಲ, ನಿನ್ನ ಆಸ್ತಿ ಎಲ್ಲ ಹೋಗುತ್ತೆ ಇವಾಗ. ಅವಾಗ ನೋಡು ನಿನ್ನ ಪಾಡಿ ಹಿಂಗಾಗುತ್ತೆ ಅಂತ ಹೇಳಿ. ಇಷ್ಟೊಂದು ಮೆರಿತಾ ಇದೆಯಲ್ಲ, ಇಷ್ಟೊಂದು ಮೆರೆಯೋದು ಒಳ್ಳೇದಲ್ಲ. ಹೇಳಮ್ಮ, ನಾವೇ ಮೆರಿತಾ ಇರೋದು. ಏನು ಮಾಡ್ತಿರೋ ಮಾಡ್ರಿ, ನೋಡೋಣ. ಅದೆಲ್ಲ ಈ ವಿಜಿನ್ ಬಗ್ಸೋದಕ್ಕಂತೂ ಯಾರ ಕೈಲೂ ಆಗೋದಿಲ್ಲ. ಅದು ಯಾರು ಬರ್ತಾರೆ ಬರಲಿ. ರೂಪ, ನೀನು ಇಲ್ಲೇ ಇದ್ದರೂ ನನ್ನೇನು ಮಾಡೋದಕ್ಕಾಗಲ್ಲ ಕಣೆ. ನಾನು ಯಾರಿಗೂ ನಾನು ಎದುರ್ಕೊಂಡಳಲ್ಲ. ನೀನು ಅಷ್ಟು ಓಟು ಬಿಟ್ಟಿದ್ಯಾ ಅಂತ ಗೊತ್ತೇಳು. ಆ ಪಟಿ ಉಕ್ತು ಅದು ಬಂದಿದ್ದೀವಿ, ಇನ್ನೂ ಬಂದಿದೆಯಲ್ಲೇ. ನೀವೇ ಮಾಡಿರೋದು ಈ ಕೆಲಸನ ಅಂತ ಹೇಳೋಕ್ಕೆ. ರೀತಮ್ಮನೆ ಕಳಿಸಿದ್ದೀನಿ, ನಾವು ಇಲ್ಲೇ ಇರ್ತೀವಿ. ನೋಡೋಣ ಅದೆಲ್ಲಿ. ಅದೇನು ಮಾಡ್ತೀಯ ನೋಡೋಣ. ನಿಮ್ಗೆ ಆಸ್ತಿ ಅದ್ರಾಗಳೆ ಹಂಗಾಗ್ಲೂ ಆಸ್ತಿ ಸಿಗ್ಬಾರ್ದು ಕಣೆ. ಹಂಗೆ ಮಾಡಲಿಲ್ಲ ಅಂದ್ರೆ ಕೇಳೆ ನಾವು. ಹಂಗೆ ಮಾಡಲಿಲ್ಲ ಅಂದ್ರೆ ಕೇಳು. ಆಯ್ತು ಹೇಳಿ ನೋಡೋಣ. ಅದೇನು ಬರಬಾರದು ಬರಲಿ, ನಾನು ನೋಡ್ಕೊತೀನಿ. ಈ ವಿಜಿ ಯಾರಿಗೂ ಏನು ತೆಗ್ದಾಳಲ್ಲ, ಬಗ್ದವಳಲ್ಲ ನೋಡಿ. ಈಗಿನ ಸರಿಯಾಗಿ ಬಡದು ಬಂದ್ರೂ ಇನ್ನೂ ಬಂದವಳಲ್ಲ. ಅದರಲ್ಲಿ ಯಾರ ಮನೆ ಹತ್ರ ಹೋಗ್ತಾಳೆ, ಯಾರು ಕರ್ಸಿದ್ರು ಅಂತ ಅವಳಿಗೆ ಅನುಮಾನ ಬಂದೈತೆ. ಅದಕ್ಕೆ ಬಂದವಳಿಗೆ ಕುಂಟ್ಕೊಂಡು ನಡೆಯೋಕ್ಕಾಗಲಿಲ್ಲ ಅಂತಂದ್ರೂ ಬಂದವಳು ನೋಡು. ನಮ್ಮ ಅಣ್ಣನ ಜೀವನ ಹಾಳು ಮಾಡಿಬಿಟ್ಲು ರೀತಾ. ನಮ್ಮ ಅಣ್ಣ ಎಷ್ಟು ಒಳ್ಳೆಯವನು ಅಂದರೆ ನಿಜ, ಎಷ್ಟು ಒಳ್ಳೆಯವನು ಗೊತ್ತಾ ನಮ್ಮ ಅಣ್ಣ. ಇವಾಗ ಎಂಥ ಕೆಲಸ ಮಾಡಿದ್ಲು ಅಂದರೆ ಅವಳು ನಿಜ ಹೇಳ್ಬಾರ್ದು ಅಂಥ ಕೆಲಸ ಮಾಡೋಳು ಅವಳು. ಅಂತ ನಮ್ಮ ಅಣ್ಣನ ಹತ್ರ ಹೆಂಗಿರ್ಬೋದಾಗಿತ್ತು. ಇವತ್ತು ನಮ್ಮ ಮನೆಯೇ ಹಾಳಾಗೋಯ್ತು ರೀತಾ ಇವಳಿಂದಲ್ಲ. ಮಕ್ಕಳಾಗಲಿಲ್ಲ, ಏನಿಲ್ಲ. ಮಕ್ಕಳಾದರೂ ಇದ್ದಿದ್ರೆ ಬಿಡಪ್ಪ, ನಮ್ಮ ಅಣ್ಣ ಹೆಂಗೋ ಮಕ್ಕಳು ಸಾಕೊಂಡಾದರೂ ಇರೋನು. ನಾನು ಅದಕ್ಕೆ ಮತ್ತೆ ನಮ್ಮ ಅಣ್ಣ ನಮ್ಮ ಅಮ್ಮನಿಬ್ಬರನ್ನು ಬಿಟ್ಟಿರೋಕ್ಕಾಗ್ದಲೆ ನಾನು ಬಂದಿಲ್ಲಿರೋದು. ನನ್ನ ಗಂಡನೇ ಎಲ್ಲ ಓಡಾಡ್ಕೊಂಡೆಲ್ಲ ಅದನ್ನು ಓಟು ತಕ್ರಲ್ಲಿ ಅರ್ಜಿ ಹಾಕಿರೋದು. ಇವಾಗ ನಮ್ಮ ಅಣ್ಣ ಏನು ತಲೆ ಕೆಡಿಸ್ಕೊಳಲ್ಲ ಪಾಪ. ಅವನು ತುಂಬ ಬೇಜಾರಾಗ್ಬಿಟ್ಟವನೇ. ಅದಕ್ಕೇ ಏನು ತಲೆ ಕೆಡಿಸ್ಕೊಂಬಲ್ಲ. ಅನ್ಗಳು ಸಿಗ್ತವೆ ನಮ್ಮಲ್ಲಿ. ಸುಮ್ಮನೆ ಇಲ್ಲೇ ಇರ್ತೀವಿ ನಾವು. ಇದ್ದು ಸರಿಯಾಗಿ ಹಗಲೆಲ್ಲ ಓಡಾಡೋದಂದರೆ ಸರಿಯಾಗಲ್ಲ. ಇಲ್ಲೇ ಇದ್ದು ಸರಿಯಾಗಿ ಬುದ್ಧಿ ಕಲಿಸಿ ನಾವೆಲ್ಲ ನಮ್ಮ ಆಸ್ತಿ ತಗೊಂಡು ಆಮೇಲೆ ಹೋಗ್ಬೇಕು ನಮ್ಮ ಕಡೆಗೆ ನಾವು. ಮತ್ತು ನಾವು ಇಲ್ಲೇ ಇರ್ಬೇಕು. ಅವಳು ಎಲ್ಲಿರ್ತಾಳೆ ಅಲ್ಲಿದ್ದು ಸರಿಯಾಗಿ ಬುದ್ಧಿ ಕಲಿಸಿ ಅವಳೆಲ್ಲಡೋ ಏನು ಕೈಯಾಳೋದೆಲ್ಲ ಕಳ್ಕೊಂಡು ಬೀದಿಗೆ ಬಿಡಬೇಕು ರೀತಾ. ಹಂಗೆ ಮಾಡಬೇಕು. ಮನೆ ಬೇರೆ ಕೊಟ್ಟವರೆಲ್ಲ ಯಾರು ಕೊಟ್ಟರು ಮನೇನ ಅವಳಿಗೆ ಇಂಥವಳಿಗೆ ಮನೆ ಕೊಡಬಾರ್ದು.
ಅಯ್ಯೋ ಅದನ್ನು ಮೋಸ ಮಾಡಿ ಬರ್ಸ್ಕೊಂಡಿರತ್ತಾಗ ಅವ್ರ ಹತ್ರನ ಅಯ್ಯಮ್ಮ ಚೆನ್ನಾಗಿದ್ಲು. ನನ್ನ ಹತ್ರ ಇವಾಗ ಬಂದು ಅಯ್ಯಮ್ಮನ ಕೇಳ್ಕೊಂಡು ಒಳಾಳು. ಅಯ್ಯಮ್ಮ ಅವಾಗ ವಿಜಿ ವಿಜಿ ಅಂತ ಹೇಳಿ ತುಂಬ ಮೆರೆಸ್ಬಿಟ್ರು. ಈಗ ಅವ್ರಿಗೆ ಇವಾಗ ಜಗಳ. ಏನು ಮಾಡೋಕ್ಕಾಗಲ್ಲ, ಹಿಂಗಾಗೈತಿ. ಏನೇನು ಜಗಳ ಅಂತ ಹೇಳೋಕ್ಕಾಗಲ್ಲ. ಅದು ಮೋಸ ಮಾಡಿ ಅವ್ರು ಬ್ಯಾಂಕ್ನಲ್ಲಿ ಒಂದು ತಗೊಂಡಿದ್ರು, ಬರ್ಸ್ಕೊಂಡ್ರು. ಅವ್ರಿಗೆ ಬಿತ್ತು. ಅಯ್ಯಮ್ಮ ಏನು ಸುಮಾರದವಳಲ್ಲ. ಅಯ್ಯೋ ಮನೆ ಓನರು ಅಯ್ಯಮ್ಮ ಸುಮ್ಮನೆ ಆಡಂಬ್ರದಾಟ ಆಡ್ಬಿಟ್ಟು ಎಲ್ಲ ಸಾಲ ಮಾಡಿಕೊಂಡು ತುಂಬ ಕಷ್ಟ ಆಗಿಲ್ಲ. ಅದಕ್ಕೆ ಇವಾಗ ಬರ್ಕೊಟ್ಟವಳು ಅಷ್ಟೇ. ಸಾಲ ಮಾಡೋದು ಯಾಕೆ ಬೇಕು ಇಷ್ಟೊಂದು? ಅವಳ ಹತ್ರ ಇವಾಗ ಅನ್ನಿಸ್ಕೋಬೇಕು, ಉಳಿಸ್ಕೋಬೇಕು. ಅವಳು ಏನೇ ಅಂದ್ರೂ ಇವಾಗ ಕೆಲಸ ಮಾಡ್ಬೇಕು, ಏನು ಹೇಳಿದ್ರು ಅವಳು. ಹಂಗೆ ಮಾಡ್ಕೊಂಡಿದ್ದಾಳೆ ಅಯ್ಯಮ್ಮ. ಹಿಂಗೆ ನನ್ನ ಹತ್ರ ಬಂದಿದ್ಲು, ನಾನು ಸುಮ್ಮನೆ ಆಗಲ್ಲಮ್ಮ ಅಂತ ಹೇಳಿ ಕಳಿಸ್ಬಿಟ್ಟೆ. ನಾನೇನು ಹೇಳಿಲ್ಲ. ಅಂಥವ್ರಿಗೆ ಮಾತ್ರ ಯಾವತ್ತೂ ಸಹಾಯ ಮಾಡಬೇಡ ರೀತಾ ನೀನು. ಹೇಳಿರ್ತೀನಿ ಯಾವತ್ತೂ ಅಂತ ಲೋಫರ್ಗಳಿಗೆ ಯಾವತ್ತೂ ನಾವು ಸಹಾಯ ಮಾಡೋಕ್ಕೆ ಹೋಗ್ಬಾರ್ದು. ಅವಳಿಗೆ ಬರಲಿ. ಅವಳು ನನಗೂ ನಿಂಗೂ ಹೆಂಗೆ ಗೊತ್ತೈತೆ ಅಂತ ಅಂದ್ಕೊಂಡಿರ್ತಾಳೆ. ಹೆಂಗಪ್ಪ ಗೊತ್ತು ಇವಳಿಗೆ ಅಂತ ಹೇಳಿ. ನಾನು ನಿನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಿದ್ರೆ ಯಾವಾಗಲೂ ಗೊತ್ತಾಗೋದು ಅನ್ಸುತ್ತೆ ಇಷ್ಟೊತ್ತಿಗೆ. ನಾನು ನೀಲೋಡು ಓವರ್ ಕಡೆ ಕಡಿಮೆ ಹೋಗೋದು ಕಡಿಮೆ ಮಾಡಿದ್ನ. ನೀನು ಬರಲೇ ಇಲ್ಲ ನಿಮ್ಮ ಆಂಟಿ ಮನೆ ಕಡೆ. ಕಾಲ ಜಾಸ್ತಿ ಬಂದೇ ಇಲ್ಲ ಮದುವೆ ಆದಾಗಿಂದನು. ಆಮೇಲಿಂದ ಗೊತ್ತಾದ್ಮೇಲೆ ನಾನೇನು ಮಾಡಿದೆ, ಮಂಜು ಆಂಟಿ ಹತ್ರನ ನಂಬರ್ ಇಸ್ಕೊಬಿಟ್ಟು ಇವರು ವಿಜಯ್ ಅವ್ರ ಅತ್ತಿಗೆ ನಂಬರ್ ಇಸ್ಕೊಂಡು ಕೇಳಿದೆ, ಮಾತಾಡಿದೆ. ಅದಕ್ಕೆ ಗಳಮ್ಮ ಹಿಂಗೆ ರೂಪ ಅಂತ ಇದ್ದಾರೆ, ಅವಳ ಹತ್ರ ಮಾತಾಡು, ಅವರು ಒಂದು ಸ್ವಲ್ಪ ಜೋರಾಗಿದ್ದಾರೆ ಅಂತೇಳಿ ಇವರು ವಿಜಯ್ ಅತ್ತಿಗೆನೇ ನಮಗೆ ನಂಬರ್ ಕೊಟ್ಟಿದ್ದು. ಅವರು ಸಹಿಸಿಲ್ಲ. ಅವರು ಏನೇ ಅಂದರೂ ಬಂದು ನೋಡಿಲ್ಲ ಇವಳನ್ನ. ಅವಾಗ ಗೊತ್ತಾಯಿತು, ಅಯ್ಯೋ ನನ್ನ ಫ್ರೆಂಡೇ ಅಲ್ಲ ಇವಳು ರೂಪ ಅಂತ ಹೇಳಿ. ನಾನಂತೂ ಬಿಡಲ್ಲ ಕಣಮ್ಮ. ಮನೆಯಾಳಿ ಏನೋ ಅವ್ರ ಅಪ್ಪನ ಮನೆಯಿಂದ ತಂದಿದ್ಲ ಆಸ್ತಿ ಅಮ್ಮಂಗೆ ಎಲ್ಲ ಓದ್ಕೊಂಡು ಬಂದವಳು ಹೀಗೆ. ಎಲ್ಲ ಮಾಡ್ತೀನಿ ಅಂತ ಹೇಳಿ ಇರೋ ಬರೋ ದುಡ್ಡೆಲ್ಲ ತಗೊಂಡು ಹಿಂಗೆ ಮಾಡ್ತಾಯಿದ್ದಾಳೆ. ಆಸ್ತಿ ಮಾತ್ರ ಬಿಡಲ್ಲ ಬಿಡು. ನಮ್ಮ ಹುಡುಗಿ ಹೆಸ್ರಿಗಾಗ್ಲಿ ಏನು ನಾವು ಬಿಡಲ್ಲ. ಆಸ್ತಿ ಎಲ್ಲ ನಮಗೆ ಕೂಡ ಬಿಡಲ್ಲ ನಮ್ಮ ಮಾತ್ರನ. ಏನಂಗೇನೆ ಅಂತೇಳಿ ಕೊಡ್ತಿದ್ರ ಅಂದ್ರೆ ಏನು ಉಳ್ದೈತಿ. ನಮ್ಮ ಹುಡುಗ ಬಿಡತ್ತಾ ಹೋಗ್ಲಿ ಎಂಬತ್ತು ಪಾಪ. ಓಟ್ ಎದ್ರಕ್ಕೆ ಮತ್ತಂತದಂದರೆ ಆಗಲ್ಲ ನಮ್ಮ ಹುಡುಗನಿಗೆ. ಪಾಪ ಒಳ್ಳೆಯವ್ರಿಗಿಂತವೆಲ್ಲ ಅಂದರೆ ಭಯ. ಸುಮ್ಮನೆ ಯಾಕೆ ಇವ್ರು ಇಷ್ಟೊಂದು ಒಳ್ಳೆಯವರಲ್ಲ, ಯಾಕೆ ಬೇಕು ನಮಗೆ ಅಂತ ಹೇಳಿ ಅವರು ಒಬ್ರು ಸಹವಾಸಕ್ಕೆ ಹೋಗಲ್ಲ ಪಾಪ. ಹೆಂಗೋ ಒಳ್ಳೆಯವ್ರಿಗೆ ಇಂಥವೆಲ್ಲ ಅಂದರೆ ಭಯ ಆಗುತ್ತೆ ಹೇಳಿ. ಬಿಡ್ರೂಪ, ನಿಮ್ಮ ಅಣ್ಣನಿಗೆ ನೀನು ಒಳ್ಳೇದು ಮಾಡಬೇಕು. ಅದು ಆಸ್ತಿಯೆಲ್ಲ ಇಸ್ಕೊಬ್ಳು, ಇವಳು ಹತ್ರ ಬಿಡಬಾರ್ದು, ಅನುಭವಿಸ್ಬೇಕು ಇವಳು. ಇವಾಗ ಅವಳಿಗೆ ತಲೆ ಕುಳ್ಳ ಬಿಡ್ಕೊಂಡಂಗಾಗಿರುತ್ತೆ. ರೋಪನ್ಗೂ ರೀತನ್ಗೂ ಹೆಂಗೆ ಗೊತ್ತು ಅಂತ ಉಳ್ಳ ಬಿಡ್ಕೊಂಡಿರ್ತಾಳೆ. ಹೆಂಗಾಯ್ತಪ್ಪ ಇವರಿಬ್ರಿಗೂ ಪರಿಚಯ, ಇವ್ರ ಮನೆಗೆ ಬೇರೆ ಬಂದ್ರಲ್ಲಪ್ಪ ಇವರು ಅಂತ ನೋಡಿದಾಳೆ ಅವಳು. ಅವಳಿಗೀಗ ಎಷ್ಟೇ ಇದಾದ್ರೂ ನೋಡು, ಅವಳು ಅಷ್ಟೊಂದು ನೋವಿದ್ರೂ ಹೆಂಗೆ ಬಂದವಳಿ ಮಾತಾಡೋಕ್ಕೆ. ಅಯ್ಯೋ ಹಂಗೆ ಮತ್ತೆ ನಮ್ಮ ಅಣ್ಣ ಅವಾಗ ಸರಿಯಾಗಿ ಹೊಡಿಯೋನು. ಅವಾಗ ಹೊಡೆದು ಅವನಿಗೆ ಪಾಪ ಕೈಯೆಲ್ಲ ಇದಾಗುತ್ತು. ಬೇಡ ಕಣೆ ಅಂಥವೆಲ್ಲ ಮಾಡಬೇಡ ಅನ್ನಂಗೆಲ್ಲ ಏನು ಅಲ್ಕಿಸ್ಕೊಂಡು ರೀಲ್ಸ್ ಮಾಡೋದು, ಅದು ಮಾಡೋದು ಇದು ಮಾಡೋದು, ಯಾರು ಬೇಕಂದರೆ ಅವ್ರ ಹತ್ರ ಫೋನಲ್ಲಿ ಮಾತಾಡೋದು ಎಲ್ಲ ಹಿಂಗೆ ಮಾಡೋಳು. ಅಯ್ಯೋ ನಮ್ಮಣ್ಣ ಹೊಡೆದು ಅವನಿಗೆ ಕೈಯೆಲ್ಲ ಬಿದ್ದೋಗಿ ಕೊನೆಗೆ ಅಮ್ಮ ನಿನ್ನ ಸವಾಸ ಬೇಡ ಅಂತ ಹೇಳಿ ಡೈವರ್ಸ್ ಕೊಟ್ಬಿಟ್ಟು ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ ನೀನು ಇಂಥ ಕೆಲಸ ಮಾಡಿಕೊಂಡು ಅಂತ ಹೇಳಿ ಎಲ್ಲನ ಮರ್ಯಾದೆ ತೆಗೆದುಬಿಟ್ಟ. ಮರ್ಯಾದೆ ತೆಗೆದು ಸುಮ್ಮನೆ ಅತ್ಲಾಗಳು ಸವಾಸ ಬೇಡ ಅಂತ ಕಳಿಸಿ ಸುಮ್ಮನೆ ಅದ್ವತ್ಲಾಗಿ. ನಮ್ಮ ಅಣ್ಣ ಅವಾಗಿಂದ ನನಗೆ ಯಾವ ಮದುವೆನೂ ಬೇಡ, ಏನು ಬೇಡ, ನೀವೇ ಬಂದಿರ ಮತ್ಲಾಗೆ ನಿನ್ನ ಮಕ್ಕಳು ನಾನು ನೋಡ್ಕೊಂತೀನಿ ಅಂತ ಹೇಳಿ ನಾವು ಇಲ್ಲೇ ಬಂದಿದ್ದೀವಿ. ನಮ್ಮ ಮನೆಯವ್ರೂ ಕೆಲ್ಸಕ್ಕೆ ಹೋಗ್ತಾರೆ, ಹುಡುಗರು ನೋಡ್ಕೊಂಡು ಅತ್ಲಾಗೆ ಹೆಂಗೋ ಇದೀವತ್ತು. ನಮ್ಮಣ್ಣ ಒಂಥರ ಬೇಜಾರಾಗಿರ್ತಾನೆ. ಅದಕ್ಕೆ ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದರೆ ಇಲ್ಲೋಡು ನಮ್ಮೂರು ಟೌನಿಗೆ ದೂರ ಸ್ವಲ್ಪ, ಇಲ್ಲಿ ಹೆಂಗೆ ಟೌನ್ಗೂ ಹತ್ರ ಆಗುತ್ತೆ. ಹೆಂಗೋ ಅತ್ಲಾಗ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಓಡಾಡೋಕ್ಕೂ ಹತ್ರ ಆಗುತ್ತೆ ಕಣೆ. ಇಲ್ಲಿ ನಾನೇ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀನಿ. ನಮ್ಮ ಅಣ್ಣನೂ ನಮ್ಮಮ್ಮ ಇಲ್ಲೇ ಇರಲೇಳು, ಅಲ್ಲಿ ಬೇಕಾದಾಗ ಹೋಗಿ ಬರ್ತಾರೆ. ಮಕ್ಳು ಸ್ಕೂಲಿಗೂ ಹತ್ರ ಆಗುತ್ತೆ, ಇಲ್ಲಿ ಟೌನ್ ಹತ್ರ ಆಗುತ್ತೆ ಅಲ್ವಾ ಈ ಊರಿಂದನೂ ಇಲ್ಲಿಗೆ. ಹತ್ರ ಆಗುತ್ತೆ. ಇಲ್ಲೇ ಬಂದಿದ್ದು ಬಿಡು. ಇನ್ಮೇಲಿಂದ ಇಲ್ಲೇ ಇದ್ದು ಆ ವಿಜಿಗೆ ನಾನು ಎಲ್ರಕ್ಕೊಂದು ಗತಿ ಕಾಣಿಸ್ತೀನಿ ನೋಡ್ರಿ. ಯಾಕಂದರೆ ಇಲ್ಲಿ ಟೌನ್ಗೆ ಹತ್ರ ಬೇರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಪಾಪ. ಅವರು ನಾವು ಇಲ್ಲಿದ್ದೀವಿ ಅಂತ ಹೇಳಿ ಅವರು ನಮ್ಮ ಹತ್ರನೇ ಇದ್ದಾರಲ್ಲ, ಅವರು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗುತ್ತೆ. ದೂರ ಬೇರೆ ಅಲ್ಲಿಂದನ ಸಿಟಿ, ಇಲ್ಲಿಂದ ಹತ್ರ ಆಗುತ್ತೆ ಸ್ವಲ್ಪ ಟೌನು. ಅದಕ್ಕಾಗಿನ ಮಕ್ಳಿಗೂ ಸ್ವಲ್ಪ ದೂರ ಆಗುತ್ತೆ. ಕಡೆಯಿಂದನೇ ಹೋಗೋದು 1 ಗಂಟೆ 1.5 ಗಂಟೆ ಜರ್ನಿ ಆಗುತ್ತೆ, ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆಗುತ್ತೆ. ಅದಕ್ಕೆ ಇಲ್ಲೇ ಬಂದಿರ್ತೀವಿ ಸುಮ್ಮನೆ. ಯಾವುದಾದ್ರೂ ಮನೆ ಸಿಕ್ಕಿದ್ರೆ ಇಲ್ಲೇ ಇರ್ತೀವಿ ಅದ್ಲಾಗಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.